ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಯಾಕಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೆಯ್ಟ್ ಮಾಡ್ತಾ ಇದ್ದೀರಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ನಿಮಗೆ ತುಂಬ ಯೂಸ್ಫುಲ್ ಆಗೋಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ನಾನಾಗೋ ವಿಡಿಯೋದು ನಿಮಗೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾನು ತುಂಬ ಕಳೆದ ವರ್ಷ ಒಂದು ಐಫೋನ್ 13ನ ಪರ್ಚೇಸ್ ಮಾಡಿದ್ದೆ. ಅದು ನನಗೆ ಪರ್ಚೇಸ್ ಮಾಡಿದ್ದು, ವಿಡಿಯೋ ಕೂಡ ಮಾಡಿದ್ದೆ. ವಿಡಿಯೋನ ಅಪ್ಲೋಡ್ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋದು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ನೋಡಿ. ಸುಮಾರು 1 ವರ್ಷದಿಂದ ನಾನು ಐಫೋನ್ 13ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮು ಐಫೋನಿಂದ ಆಂಡ್ರಾಯ್ಡ್ ಬಂದಾಗ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಮತ್ತು ನನಗೆ ಐಫೋನ್ ಏನೇನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಆದರೆ 1 ವರ್ಷದ ನಂತರ ನನಗೆ ಐಫೋನು ಇಷ್ಟ ಆಯ್ತಾ, ಅದರಲ್ಲೇನಾದರೂ ನಮಗೆ ಯಾವುದು ಇಷ್ಟ ಆಯಿತು, ಯಾವುದು ಇಷ್ಟ ಆಗದೇ ಇರೋ ಪಾರ್ಟ್ಸ್ ಯಾವುದಿದೆ ಅದನ್ನು ಕಳೆದ 1 ವರ್ಷದಿಂದನೂ ನಾನು ಯೂಸ್ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಸ್ಟಾರ್ಟಿಂಗಲ್ಲಿ ಏನೋ ಬ್ರ್ಯಾಂಡ್ ವ್ಯಾಲ್ಯೂಗೋ ಇಲ್ಲ ಅದರಲ್ಲಿರೋಂಥ ಸ್ಕೋಪ್ಗೋ ಮೊಬೈಲ್ನ ಪರ್ಚೇಸ್ ಮಾಡಿರ್ತೀರ ಐಫೋನ್ನ. ಸೊ ಅದರಲ್ಲಿ ಬರೆದಂಥ ನಿಮಗೆ ಪ್ರಾಬ್ಲಮ್ ಯಾವುದಾದ್ರು ಬರುತ್ತೆ. ಬೇಸಿಕ್ಕಾಗಿ ನಿಮಗೆ ಯಾವುದು ತುಂಬ ಹಿಂಸೆ ಆಗುತ್ತೆ, ಯಾವುದು ತುಂಬ ಇಷ್ಟ ಆಗುತ್ತೆ, ಆ ಪಾಯಿಂಟ್ಸ್ಗಳನ್ನ ಹೇಳಿದ್ರೆ ನಿಮಗೆ ಐಫೋನ್ನ ಪರ್ಚೇಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ನೀವೇನಾದರೂ ಐಫೋನ್ನ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್ ಬಂದು, ನಾನು ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನನಗೆ ಐಫೋನಲ್ಲಿ ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಅಂತ ಏನಂದರೆ, ನನಗೆ ಐಫೋನಲ್ಲಿ ಕ್ಯಾಮ್ರಾ ಒಂದೇ ಇಷ್ಟ ಆಗಿದ್ದು. ನಾನು ಆನೆಸ್ಟಾಗಿ ಹೇಳ್ತಿದ್ದೀನಿ. ನನ್ನ ಹತ್ರ ಇರೋಂಥ ಮೊಬೈಲು ಕೂಡ ಅಷ್ಟೇ. ಈಗ ನಿಮಗೆ ತೋರಿಸ್ಬೋದಿತ್ತು ನನ್ನ ಹತ್ರ ಇರೋ ಮೊಬೈಲ್ ಐಫೋನ್ 13, ಬಟ್ ಅದರಲ್ಲೇ ನಾನು ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಸೊ ಕ್ಯಾಮ್ರಾಗೋಸ್ಕರನೇ ಇರೋದು ಐಫೋನ್, ಅದೊಂದಕ್ಕೋಸ್ಕರನೇ ಪರ್ಚೇಸ್ ಮಾಡಬೇಕು. ನಾನು ಹೇಳ್ತಿಲ್ವಾ, ನಾನು ಯೂಸ್ ಮಾಡಿರೋ ಪ್ರಕಾರ ಹೋದರೆ ಐಫೋನಲ್ಲಿ ಕ್ಯಾಮ್ರಾ ಬಿಟ್ಟು ನನಗೆ ಬೇರೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ನಾವು ಕೊಡೋವಂಥ ಬಜೆಟು ಅಂದರೆ, ನಾನು ಐಫೋನ್ 13 ತಗೊಂಡ್ರೆ 60,000 ಈಗ ತುಂಬ ಕಡಿಮೆ ಇದೆ. ನೀವು ಲೇಟೆಸ್ಟ್ ಮಾಡಲ್ ತಗೋತೀನಿ ಅಂದರೂ ಕೂಡ 60,000ರಿಂದ 65,000 ತನಕನೂ ಹೋಗುತ್ತೆ. ನೀವು ಅಷ್ಟು ದುಡ್ಡು ಕೊಟ್ಟು ಬರೀ ಕ್ಯಾಮ್ರಾಗೋಸ್ಕರನೇ ಐಫೋನ್ನ ಪರ್ಚೇಸ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇದೆಯಾ ಅಂತ ಒಂದ್ಸಲ ಯೋಚನೆ ಮಾಡಿ. ನನಗೆ ಅನ್ನಿಸ್ದಂಗೆ ನೀವು ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಬರೀ ಐಫೋನ್ಗೆ, ಒಂದು ಫೋನ್ಗೆ, ಒಂದು ಜನರಲ್ ಆಗಿ ಥಿಂಕ್ ಮಾಡಿ ನೋಡಿ. ನೀವು ಕೂಡ 60,000 ರೂಪಾಯಿನ ಜಸ್ಟ್ ಒಂದು ಮೊಬೈಲ್ಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ, ಅದು ಈಗೆಲ್ಲ ತುಂಬ ಜನ ಯಾರು ಕೂಡ ಫುಲ್ ಕ್ಯಾಶಲ್ಲಿ ತಗೊಳ್ಳಲ್ಲ, ಎಲ್ಲ EMI ತಗೋತಾರೆ. ಅದು ವರ್ತಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಐಫೋನಲ್ಲಿ ತುಂಬ ಇಶ್ಯೂಸ್ ಇದೆ, ಯಾವುದು ಪರ್ಫೆಕ್ಟ್ ಅಂತ ಹೇಳೋಕ್ಕೆ ಆಗಲ್ಲ ಐಫೋನ್ನ. ಯಾಕಂದರೆ ಮೊದಲನೇದಾಗಿ ನೀವೊಂದು ಐಫೋನ್ನ ತಗೋತೀರಾ, ಅಟ್ಲೀಸ್ಟ್ ಒಂದು EMI 6 ಮಂತ್ಸ್ EMI ಇಲ್ಲ 1 ಇಯರ್ EMI, ಎಷ್ಟೋ ಜನ 2 ಇಯರ್ಸ್ EMI ಗೊತ್ತಾಗುತ್ತೆ. ನಾನು ಕೂಡ EMI ತಗೊಂಡಿರೋ ಮೊಬೈಲು. ಸೊ ನೀವು ಮೊಬೈಲ್ನ ತಗೋತೀರಾ, ತಿಂಗ ಮೊಬೈಲ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಮೊಬೈಲ್ದು ಯಾವುದು ಪ್ರಾಬ್ಲಮ್ ಆಗಲ್ಲ, ಸ್ಲೋ ಆಗೋದಿಲ್ಲ, ಆ ಥರ ಏನೂ ಇಲ್ಲ. ಬಟ್ ನಮಗೆ ಯೂಸ್ ಆಗೋಂಥದ್ದು ಏನೂ ಇಲ್ಲ. ಯಾಕಂದರೆ ಫಸ್ಟ್ ಹೇಳ್ಬೇಕು ಅಂದರೆ, ಮೊಬೈಲ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಬ್ಯಾಟ್ರಿನೇ. ಬ್ಯಾಟ್ರಿಲಿ ನೀವು ಐಫೋನ್ನ ಆ ಲೆಕ್ಕದಲ್ಲಿ ತಗೊಳಕ್ಕೆ ಆಗಲ್ಲ. ಯಾಕಂದರೆ ಬ್ಯಾಟ್ರಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೆವಿ ಯೂಸ್ ಮಾಡ್ತೀನಿ, ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದರೆ ನಿಮಗೆ ಐಫೋನು ಬರ್ತೇ ಅಲ್ಲ, ನಿಮಗೆ ಬೇಜಾರಾಗುತ್ತೆ. ಇನ್ಕ್ಲೂಡಿಂಗ್ ನನಗೂ ಅಷ್ಟೇ. ನಾನು ಐಫೋನ್ ತಗೊಂಡಿರೋದು ಅದು ಕ್ಯಾಮ್ರಾ ಒಂದು ಬಿಟ್ಟರೆ ಬ್ಯಾಟ್ರಿ ನನಗೆ ತುಂಬ ಅಂದರೆ ತುಂಬ ಇರಿಟೇಷನು. ನಿಮಗೆ ಜಸ್ಟು ನನ್ನ ಹತ್ರ ಇರೋಂಥ ಹಳೆ ಐಫೋನ್, ಒಂದು ಆ್ಯಂಡ್ರಾಯ್ಡ್ ಫೋನೇ ತೋರಿಸ್ತೀನಿ. ಇದು ನನ್ನ ಹತ್ರ ಇರೋಂಥದ್ದು ಪೋಕೋ M2 Pro. ಈ ಮೊಬೈಲು ಲಾಂಚ್ ಆಗಿ 3.5 ವರ್ಷ ಮೇಲಾಗಿದೆ. ಈ ಮೊಬೈಲಿ ಬರೋಂಥ ಕ್ಯಾಮ್ರಾ, ಇದ್ರಲ್ಲಿ ಬರೋಂಥ ಅರ್ಧದಷ್ಟು ಬ್ಯಾಟ್ರಿ ಬ್ಯಾಕಪ್ಪು ನನಗೆ ಐಫೋನಲ್ಲಿ ಬರಲ್ಲ. ನಾವು ಅಷ್ಟು ದುಡ್ಡು ಕೊಟ್ಟಿರೋದೇನಕ್ಕೆ? ನಾವು ನಾರ್ಮಲಾಗಿ ಈ ಐಫೋನ್ ಅಷ್ಟು ದುಡ್ಡು ಕೊಡ್ತೀವಿ ಅಂತಂದಮೇಲೆ ನಾವು ಗೇಮ್ ಆಡ್ತೀವಿ. ತುಂಬ ಜನ ಗೇಮ್ ಆಡೋರು ತುಂಬ ಜನ ಇರ್ತಾರೆ. ಹೆವಿ ಗೇಮ್ ಆಡ್ತು ಅಂದರೆ ಬ್ಯಾಟ್ರಿ ಕಿತ್ತಿಗೆ ಎಳ್ದೋಗುತ್ತೆ. ಎಷ್ಟು ಬೇಗ ಡ್ರೈ ಆಗುತ್ತೆ ಅಂದರೆ ಇರಿಟೇಷನ್ನು. ಮತ್ತು ಅದರದ್ದೇ ಆದಂಥ ಪಾಲಿಸಿಗಳು ಬೇರೆ. ಹಂಗಂದರೆ 30% ಕೆಳಗಡೆ ಯೂಸ್ ಮಾಡೋಂಗಿಲ್ಲ, 20% ಕೆಳಗಡೆ ಯೂಸ್ ಮಾಡೋಂಗಿಲ್ಲ. ನಿಜ, ಅದು 20% ಕೆಳಗಡೆ ನೀವೇನಾದರೂ ಐಫೋನ್ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ನಿಮಗೆ ಹೆಲ್ತ್ ತೋರಿಸುತ್ತಲ್ಲ, ಅದು ಕಿತ್ಕೊಳ್ದಾಗುತ್ತೆ, ಸಡನ್ನಾಗಿ ಡ್ರಾಪ್ ಆಗೋಗುತ್ತೆ. ಕಂಟಿನ್ಯೂಸ್ ಮಿಸ್ ಆಗಿ ನೀವು ಏನಾದ್ರು 3 ದಿನ ಕಂಟಿನ್ಯೂಸ್ ಆಗಿ ನೀವು 20% ಕೆಳಗಡೆ ಬಂದರೆ, ನೀವು ಚಾರ್ಜನ್ನು ಹಾಕ್ತೆ ನೀವು ಹಂಗೆ ಯೂಸ್ ಮಾಡಿದ್ರೆ, ಅದನ್ನು 10%, 8% ಅಷ್ಟು ಬರೋ ಗಂಟೆ ಯೂಸ್ ಮಾಡಿದ್ರೆ ಏಕ್ದಮ್ ನಿಮಗೆ ಬ್ಯಾಟ್ರಿ ಹೆಲ್ತ್ ಡೌನ್ ಆಗೋಗುತ್ತೆ. ಮತ್ತು ಚಾರ್ಜಿಂಗ್ನು ಅಷ್ಟೇ 100% ಮಾಡಾಗೆಲ್ಲ ಬರೋದು.
ನಾನು ಯೂಸ್ ಮಾಡ್ತಿದ್ದೀನಿಲ್ಲ, ಎಷ್ಟು ಇರಿಟೇಷನ್ ಅಂದರೆ ಒಂದು ರೀತಿ ಒಂದು ಸುಮ್ಮನೆ ಶೋಕಿ ಅಷ್ಟೇ ಮೊಬೈಲ್ ಇದ್ದಿರೋದು ಐಫೋನು. ಬೇರೆ ಯಾವುದಕ್ಕೂ ಕೂಡ ಐಫೋನು ಸೂಟೇ ಆಗಲ್ಲ. ಬ್ಯಾಟ್ರಿಲಿ ಮಾತ್ರ ವೇಸ್ಟಲ್ಲೇ ವೇಸ್ಟು ಅಂತಲೇ ಅನ್ಬೋದು. ತುಂಬ ಜನ ಬೇಕಾದ್ರೆ ಐಫೋನ್ ಯೂಸ್ ಮಾಡಿರೋರ್ನೇ ಕೇಳಿ, ನಿಮಗೆ ಸಜೆಷನ್ ಬೇಕಾದ್ರೆ ಅವರು ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸು, ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನಾನು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟ್ರಿಲಿ ಮಾತ್ರ ಐಫೋನು ಅಷ್ಟು ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಮತ್ತು ಬ್ಯಾಟ್ರಿ ಚಾರ್ಜ್ ಹಾಕ್ಬೇಕಾದ್ರೂ ಅಷ್ಟೇ 20% ಕೆಳಗಡೆಯಿಂದ ಹಾಕಬೇಕಲ್ಲ ಅಂತ ಎಷ್ಟು ದಿನ ಅಂತ ನೋಡ್ಕೊಳಕ್ಕಾಗುತ್ತೆ. ನನ್ನ ಬ್ಯಾಟ್ರಿ ಪರ್ಸೆಂಟೇಜ್ನ ತೋರಿಸ್ತೀನಿ, ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವರ್ಷದಿಂದ ಯೂಸ್ ಮಾಡ್ತೀನಿ, 7% ಡ್ರಾಪ್ ಆಗಿದೆ. ಒಂದು ವರ್ಷಕ್ಕೆ 7% ಡ್ರಾಪು. 2 ವರ್ಷ ಆದ ತಕ್ಷಣ ಇನ್ನೊಂದು 7% 8% ಡಮಾರು. 80% ಕೆಳಗಡೆ ಬಂತು ಅಂದಷ್ಟೇ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು. ಬ್ಯಾಟ್ರಿ ಚೇಂಜ್ ಮಾಡಿಸ್ತೀನಿ ಅಂದರೆ ಬೇರೆ ಏನೋ ಅಮೌಂಟು ತುಂಬ ಕಡಿಮೆ ಇದೆಯಾ? ಇಲ್ಲ. ಒಂದು ಬ್ಯಾಟ್ರಿ ನಂದು ಐಫೋನ್ 13ಗೆ 8,000 ಇದೆ. ನಿಮ್ಗೆ ಅಫಿಷಿಯಲ್ ಅಲ್ಲಿ ವೆಬ್ಸೈಟ್ಲಿ ಬರೋಂಥ MRP ಪ್ರೈಸ್ನ ತೋರಿಸ್ತಿದ್ದು ನೋಡಿ, ಎಸ್ಟಿಮೇಟೆಡ್ ಪ್ರೈಸ್ ಎಷ್ಟಿದೆ ಅಂತ ತೋರಿಸ್ತಾರೆ. ಒಂದು ಮೊಬೈಲ್ಗೆ 8,000 ರೂಪಾಯಿ ಐಫೋನ್ 13ಗೆ. ಲೇಟೆಸ್ಟ್ ಮಾಡಲ್ ಐಫೋನ್ 15ಗೆ 9,000 ರೂಪಾಯಿ. ಡಿಸ್ಪ್ಲೇ ರೀಪ್ಲೇಸ್ಮೆಂಟು 23,500 ರೂಪಾಯಿ ನನ್ನ ಮೊಬೈಲ್ಗೆ. ಲೇಟೆಸ್ಟ್ ಮಾಡಲ್ಗೆ ಸಮಥಿಂಗ್ 25,500 26 ಇದೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಅಷ್ಟು ಮೇಂಟೈನ್ ಮಾಡಬೇಕು ಅನ್ನೋ ಹಿಂಸೆ ಯಾಕೆ? ಅದಕ್ಕೆ ಕ್ಯಾಮ್ರಾ ಅದೊಂದರಲ್ಲೇ ಅಂತಲ್ಲ, ನೀವೇನು ಪ್ರೊಫೆಷ್ನಲ್ ಆಗಿ ನೀವೇನಾದ್ರು ಲಾಗ್ ಮಾಡ್ತೀನಿ, ಇಲ್ಲ ನಾನು ರೀಲ್ಸ್ನ ತುಂಬ ಮಾಡ್ತೀನಿ, ಅದರಲ್ಲೇ ಫೇಮಸ್ ಆಗಬೇಕು, ನನಗೆ ಕ್ಯಾಮ್ರಾ ಚೆನ್ನಾಗಿ ಬೇಕಲೇಬೇಕು ಅಂದರೆ ಐಫೋನ್ ತಗೊಳ್ಳೋದು ಓಕೆ. ಯಾಕಂದರೆ ತುಂಬ ಸಾಫ್ಟಾಗಿ ಯೂಸ್ ಮಾಡಬೇಕು ಅದನ್ನು. ನಾವು ಮಿಡಲ್ ಕ್ಲಾಸಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಚೆನ್ನಾಗಿ ಗೇಮ್ ಮಾಡ್ತೀವಿ, ಜಾಸ್ತಿ ವೀಡಿಯೋಸ್ಗಳು ನೋಡ್ತೀವಿ, ಜಾಸ್ತಿ ಫಿಲಮ್ಗಳು ನೋಡ್ತೀವಿ ಅಂದರೆ ಸ್ವಲ್ಪ ಕೂಡ ನಿಮ್ಗೆ ಇಷ್ಟ ಆಗಲ್ಲ. ನಾನು ಹೇಳ್ತೀನಿ, ಬ್ಯಾಟ್ರಿನ ಎಷ್ಟು ಅಂತ ನೋಡ್ಕೋತೀರ. ಒಂದು ಫಿಲಮ್ ನೋಡಿ ಮತ್ತೆ ಹಿಂಗೆ ಎತ್ತು ನೋಡೋ ತಕ್ಷಣ ಮತ್ತೆ 5 ದಿನ 5% 6% ಡಮಾರು. ಹಂಗೆ ಯೂಸ್ ಮಾಡ್ತಾ ಹೋದ್ರೆ ಮತ್ತೆ ಇಷ್ಟು ತಿಂಗಳಾದ ತಕ್ಷಣ ಅದೇನಂತ ಗೊತ್ತಿಲ್ಲ. ನಾವು ಆ ಥರ ಕೇರ್ ಮೇಂಟೆನೆನ್ಸ್ ಮಾಡಿದ್ರು 3ರಿಂದ 4 ತಿಂಗಳಾದ ಆಟೋಮೆಟಿಕ್ ಅದೇ ಡ್ರಾಪ್ ಆಗುತ್ತೆ. ಚಾರ್ಜರ್ದು ಹೆಲ್ತ್ ಇದೆಯಲ್ಲ, ಅದು ಸಾಫ್ಟ್ವೇರ್ ಅಪ್ಡೇಟಿಂದ ಆಗುತ್ತೋ ಇಲ್ಲ ನಾವು ಯೂಸ್ ಮಾಡೋದಕ್ಕೆ ಹಂಗೆ ಆಗ್ತಿದೋ ಗೊತ್ತಿಲ್ಲ. ನಾನು ತುಂಬ ತಿಂಗಳಲ್ಲೂ ಯೂಸ್ ಮಾಡಿದ್ದೀನಿ. ಬಿಲೋ 20% ಕೆಳಗಡೆ ಬಂದಾಗ ಚಾರ್ಜ್ ಹಾಕಿಲ್ಲ, 20% 30% ಇದ್ದಾಗೆ ಚಾರ್ಜ್ ಹಾಕಿದ್ದೀನಿ, 90% ಒಳಗಡೆನೆ ಚಾರ್ಜ್ ಹಿಂದೆ ತಗೊಂಡಿದ್ದೀನಿ, ಆ ಥರ ಎಲ್ಲ ಮಾಡಿದ್ದೀನಿ. ಆದರೂ ಕೂಡ ನಂದು 3 ಮಂತ್ಸ್ಗೆ ಇಲ್ಲ ಅಟ್ಲೀಸ್ಟ್ 2 ಮಂತ್ಸ್ಗೆ 1% ಇಲ್ಲ 2% ಆಟೋಮೆಟಿಕ್ ಡ್ರಾಪ್ ಆಗುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ. ಅದೊಂದು ಬೇಜಾರಾಗೋದು. ಮತ್ತು ಇನ್ನೊಂದೇನೆಂದರೆ, ನಿಮ್ಗೆ ಐಫೋನ್ನ ನಮ್ಮ ಮೊಬೈಲ್ ಏನಕ್ಕೆ ತಗೋತೀವಿ, ನಮ್ಮ ಪರ್ಪಸ್ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಮೊಬೈಲ್ನ ತಗೋತೀನಿ ಅಂದರೆ ನಮ್ಮ ಪರ್ಪಸ್ ಏನಕ್ಕೆ ಅನ್ನೋದಕ್ಕೋಸ್ಕರ ತಿಳ್ಕೊಬೇಕು. ನಿಮಗೆ ಗೇಮ್ ಆಡಬೇಕಾ? ಗೇಮ್ ಆಡೋದಕ್ಕೆ ಆ್ಯಂಡ್ರಾಯ್ಡಲ್ಲಿ ತುಂಬ ಆಪ್ಷನ್ಸ್ಗಳಿದ್ದಾವೆ. ಒಂದು 25,000ರಿಂದ 30,000 ತನಕನೇ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಗೇಮ್ ಎಕ್ಸ್ಪೀರಿಯನ್ಸ್ ಕೊಡೋವಂಥ ಮೊಬೈಲ್ಗಳು ಸಿಕ್ಕಾಪಡೆ ಸಿಗ್ತವೆ. ಕ್ಯಾಮ್ರಾ ಕೂಡ ಅಷ್ಟೇ, ಇನ್ಕ್ಲೂಡಿಂಗ್ ಕ್ಯಾಮ್ರಾ ಅಂದರೆ ನಿಮಗೇನು ಅಷ್ಟು ತುಂಬ ಕ್ರೇಜ್ ಇಲ್ಲ. ಅಂದರೆ DSLR ಲೆವೆಲ್ ಕ್ಯಾಮ್ರಾ ಬೇಡ ಅಂದರೆ ನೀವು ನಾರ್ಮಲಿ 30,000 ರೂಪಾಯಿ ಮೊಬೈಲ್ ಇತ್ತೀಚೆಗೆ ಬರೋ ಅಂಥ ಫೋನ್ಗಳಲ್ಲಿ ಒಳ್ಳೊಳ್ಳೆ ಕ್ಯಾಮ್ರಾಗಳನ್ನೇ ಹಾಕಿರ್ತಾರೆ. ಸೋನಿ ಸೆನ್ಸರ್ಲಿರೋ ಅಂಥ ಯಾವುದಕ್ಕೆ ಮೊಬೈಲ್ನ ತಗೊಂಡ್ರು ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಪರ್ಫೆಕ್ಟ್ ಪಿಕ್ಚರ್ನ ಅದು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನಾನು ಚೆಕ್ ಮಾಡಿರೋ ಪ್ರಕಾರ ಈಗ ಬರ್ತಿರೋದ್ರಲ್ಲೂ ಕೂಡ ಎಂತೆಂಥ ಕಡಿಮೆ ಬಜೆಟಲ್ಲಿ ಎಂತೆಂಥ ಕ್ಯಾಮ್ರಾ ಇದಾವೆ ಅಂದರೆ ನಮ್ಗೆ ಸಾಕು ಅಷ್ಟೇ. ನಾವೇನಂತ ಮೇಜರಾಗಿ ಯೂಸ್ ಮಾಡಲ್ಲ. ಅಂದಮೇಲೆ ನಾವು 63,000 ರೂಪಾಯಿನ ಕೊಟ್ಟು 60, 65, 70,000 ಕೊಟ್ಬಿಟ್ಟು ನಾವು ಐಫೋನ್ನೇ ಯಾಕೆ ಪರ್ಚೇಸ್ ಮಾಡಬೇಕು? ನನಗೆ ಅದು ಅಷ್ಟು ನನಗೆ ಮೇಯ್ನಾಗಿ ಇಶ್ಯೂ ಅನಿಸಿದ್ದೆ ಅಷ್ಟೇ. ಯೂಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಅಂದರೆ ಯೂಸ್ ಮಾಡಿದ್ರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಲ್ಯಾಗ್ ಆಗಲ್ಲ. ಅದೊಂದು ಬಿಟ್ಟರೆ ಬೇರೆ ಏನು ಆಪ್ಷನು ನಮಗೆ? ಲ್ಯಾಗ್ ಅಂದರೆ ಇದರಲ್ಲೂ ಕೂಡ ಒಂದು ಒಳ್ಳೆ ಪ್ರೋಸೆಸರ್ ಅಂತ ತಗೊಂಡ್ರೆ ಆ್ಯಂಡ್ರಾಯ್ಡಲ್ಲಿ ಅದರಲ್ಲೂ ಕೂಡ ಒಳ್ಳೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಗೇಮ್ನ ಹೆವಿ ಹಾರ್ಡ್ ವರ್ಕಲ್ಲೇ ಆಡ್ಬೋದು, ಅದೆಲ್ಲ ಅಷ್ಟು ಆಡೋಕ್ಕಲ್ಲ, ಹೀಟು ಬೇಗ ಆಗುತ್ತೆ. ಚೆಕ್ ಮಾಡಿರೋ ಪ್ರಕಾರ ಕ್ಯಾಮ್ರಾ ಯೂಸ್ ಮಾಡಿದ್ರಂತೂ ಮುಟ್ಟೋಕ್ಕೆ ಆಗಲ್ಲ ಮೊಬೈಲು, ಅಷ್ಟು ಹೀಟ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಕ್ಯಾಮ್ರಾ ಒಂದು ಬಿಟ್ಟರೆ ಬೇರೆ ಯಾವುದು ಕೂಡ ಇಷ್ಟ ಆಗಲಿಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು ನಾನು ಐಫೋನ್ನ. ನೀವ್ಯಾರಾದರೂ ಐಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಅಂದರೆ ನನಗೇನು ಐಫೋನ್ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾವು EMI ತಗೊಂಡು ಐಫೋನ್ನ ಮೇಂಟೈನ್ ಮಾಡ್ತೀನಿ ಅಂದರೆ ನಾನು ಬೇಡ ಅಂತಲೇ ಹೇಳ್ತೀನಿ. ಯಾರೇ ಕೂಡ ಅಷ್ಟೇ EMI ಆಪ್ಷನಲ್ಲಿ ನೀವು ಐಫೋನ್ನ ತಗೊಳಕ್ಕೆ ಹೋಗಬೇಡಿ. ನಾನು ಕೂಡ ತಗೊಂಡಿದ್ದ ಪರ್ಪಸ್ಸು ಕ್ಯಾಮ್ರಾಗೋಸ್ಕರ. ಓಕೆ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ನೀವು ಐಫೋನ್ನ ಯೂಸ್ ಮಾಡ್ತೀನಿ ಅಂದರೆ ಮತ್ತೊಂದು ಆ್ಯಂಡ್ರಾಯ್ಡ್ ಫೋನ್ನ ನೀವು ಯೂಸ್ ಮಾಡಲೇಬೇಕು. ಒಂದನ್ನೇ ಮೇಂಟೈನ್ ಮಾಡೋಕ್ಕಲ್ಲ. ಎಷ್ಟು ಸಲ ಅಂತ ಚಾರ್ಜ್ ಹಾಕ್ತೀರಾ? ಡೈಲಿ 1 ಸಲ ಹಾಕ್ತೀರಾ, 2 ಸಲ ಹಾಕ್ತೀರಾ? ಮತ್ತೆ 2 ಸಲ ಆಗ್ತಾ ಹೋಯ್ತು ಅಂದರೆ ಅದು ಚಾರ್ಜಿಂಗ್ ಸೈಕಲ್ ಇದೆಯಲ್ಲ, ಇಷ್ಟು ಸೈಕಲ್ ಅಂತ ಕೊಟ್ಟಿರ್ತಾರೆ. ಅಷ್ಟು ಸೈಕಲ್ ಆದ ತಕ್ಷಣ ನೀವು ಬ್ಯಾಟ್ರಿ ಮತ್ತೆ ಚೇಂಜ್ ಮಾಡಿಸ್ಬೇಕು. ಆ ಥರ ಹಿಂಸೆ ಎಲ್ಲ ಯಾಕೆ? ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು EMI ತೀರ್ಸೋ ಅಷ್ಟರಲ್ಲೇ ಮತ್ತೆ ಬ್ಯಾಟ್ರಿ ರಿಪೇರಿ ಬಂದರೆ ಎಲ್ಲಿಂದ ಕಟ್ಟೋದು? ಅಲ್ಲಿ EMIನೂ ಕಟ್ತಿರ್ತೀವಿ, ಪ್ಲಸ್ಸು ಇದು ಬ್ಯಾಟ್ರಿ ಹೋದರೆ ಮತ್ತೆ ಬ್ಯಾಟ್ರಿಗೂ 8,000 9,000 10,000 ಗಂಟನು ಬ್ಯಾಟ್ರಿ ಪ್ರೈಸ್ ಕೊಡಬೇಕು. ಎಕ್ಸ್ಪೆನ್ಸಿವ್, ಹೆವಿ ಎಕ್ಸ್ಪೆನ್ಸಿವ್. ಚಾರ್ಜರ್ ಕೊಡಲ್ಲ, ಚಾರ್ಜರ್ಗೆ 2,000 ರೂಪಾಯಿ. ಮತ್ತು ಬ್ಯಾಕ್ ಪೌಚ್ ಕೊಡಲ್ಲ. ನಮಗೆ
ಒಂದು 500 ರೂಪಾಯಿ ಗಂಟನೂ ಹೋಗುತ್ತೆ. ಅದು ಹಿಂದ್ಗಡೆ ಮ್ಯಾಟ್ ಚಾರ್ಜನ್ನು ಸಪೋರ್ಟ್ ಮಾಡೋ ಬ್ಯಾಕ್ ಕವರ್ನ ತಗೋತೀನಿ ಅಂದರೆ ಅದಕ್ಕೂ ಹತ್ತತ್ರ 1,500 ಗಂಟೆ ಕೊಡಬೇಕಾಗುತ್ತೆ ಬ್ಯಾಕ್ ಕವರ್ಗೆ. ಇನ್ನು ಸರ್ವಿಸ್ ಕಾಸ್ಟ್ ಮಾತ್ರ ಹೇಳಾಗೇ ಇಲ್ಲ. ನೀವು ವೆಬ್ಸೈಟಲ್ಲಿ ಬೇಕಾದ್ರೆ ಅವ್ರದ್ದು ವೆಬ್ಸೈಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ನ ಯಾವ ಮಾಡೆಲ್ನ ತಗೋಬೇಕು ಅನ್ಕೊಂಡಿರ್ತೀರ ಅದ್ರ ಸ್ವಲ್ಪ ನಿಮ್ಗೆ ಯಾವ್ದು ಡಿಸ್ಪ್ಲೇನೋ ಇಲ್ಲ ಸಮಥಿಂಗ್ ಏನ ಪ್ರಾಬ್ಲಮ್ ಆಗಿದೆ ಅದನ್ನ ಒಂದ್ಸಲ ಚೆಕ್ ಮಾಡಿ ಪ್ರೈಸ್ ಎಷ್ಟು ಬರುತ್ತೆ ಅಂತ ನೋಡಿ. ನಿಮ್ಗೆ ಅನ್ಸಿದ್ರೆ ನಾ ಇಷ್ಟನ್ನು ಮೇಂಟೈನ್ ಮಾಡ್ತೀನಿ, ಫುಲ್ ಕ್ಯಾಶಲ್ಲಿ ಕೊಟ್ಬಿಟ್ಟು ತಗೊಂಡು ನಮ್ಗೆ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂದ್ರೆ ತಗೊಳ್ಳಿ. ಯಾಕಂದ್ರೆ ದುಡ್ಡು ಇದ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬೇಕು ಅನ್ಸುತ್ತೆ ತಗೋಬಹುದು. ಬಟ್ ದುಡ್ಡು ಇಲ್ಲ, ನಾವು ತಗೋತಿರೋದೇ EMI ಅಂತಂದಾಗ ಇಷ್ಟೆಲ್ಲ ಇರಿಟೇಷನ್ ಆದಾಗ ಐಫೋನ್ ನಾನು ಕೊಟ್ಬಿಟ್ಟು ತಗೊಳ್ಳೋದು ಐಫೋನ್ ಬೇಕಾ ಅನ್ನೋ ತರನೇ ಪ್ರಾಬ್ಲಮ್ ಆಗುತ್ತೆ. ನನಗೂ ಅಷ್ಟೇನೆ, ನನಗೇನು ಐಫೋನು ಕ್ಯಾಮ್ರಾ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ನನಗೆ ಅಷ್ಟೊಂದು ಇಷ್ಟ ಕೂಡ ಆಗಿಲ್ಲ ಹೇಳ್ಕೋಬೇಕು ಅಂದ್ರೆ. ಯಾಕಂದ್ರೆ ನಮ್ಗೆ ಏನ್ ಬೇಕು ಯೂಸರ್ ಫ್ರೆಂಡ್ಲಿ ಆಗಿರೋದು ಬೇಕು. ನಮ್ಗೆ ಏನ್ ಬೇಕಾದ್ರೂ ನಾವು ಇನ್ಸ್ಟಾಲ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅನ್ನೋ ತರದಲ್ಲಿ ಇದ್ರೇನೆ ಚಂದ. ಬೇರೆ ಅಂತ ಇಷ್ಟ ಆಗಿದ್ದ ಪಾಯಿಂಟ್ಸ್ ನಂಗೇನು ಐಫೋನಲ್ಲಿ ಅಂತ ಇಷ್ಟ ಆಗಿದ್ದೇನಿಲ್ಲ. ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅದೊಂದು ಅಷ್ಟೇ. ಬಟ್ ಇತ್ತೀಚೆಗೆ ಎಲ್ಲರೂ ಕೂಡ ಐಫೋನ್ನ ತಗೊಳ್ಳೋದ್ರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಆಗೇ ಇದೆ. ಬಟ್ ಎಲ್ಲ ಕಾಮನ್ ಮ್ಯಾನ್ ಎಲ್ಲರ ಹತ್ರನೂ ಕೂಡ ನಾರ್ಮಲ್ ಆಗಿ ಎಲ್ಲರ ಹತ್ರ ಕೂಡ ಮೊಬೈಲ್ ಇದೆ. ಬಟ್ ನಾನು ಹೇಳೋದು ಅಷ್ಟೇನೆ, ನೀವು ಯಾರಾದ್ರೂ ರೀಸೆಂಟ್ ಆಗಿ ಐಫೋನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಐಫೋನಲ್ಲಿ ಕ್ಯಾಮ್ರಾ ಬಿಟ್ರೆ ಬೇರೆ ಎಲ್ಲ ಕೂಡ ಅಷ್ಟಕ್ಕಷ್ಟೇನೆ. ಅಂದ್ರೆ ಅದು ನಾರ್ಮಲ್ ಫೋನ್ ಎಲ್ಲ ಆಂಡ್ರಾಯ್ಡ್ ಫೋನ್ ಇರೋಂಥದ್ದೇ ಅದರಲ್ಲೂ ಇರೋದು. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಐಫೋನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಪರ್ಚೇಸ್ ಮಾಡಬೇಡಿ ಅಂತ ನಾನು ಹೇಳಲ್ಲ, ಬಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಐಫೋನ್ ಪರ್ಚೇಸ್ ಮಾಡಬೇಕಾ? ಒಂದು ಮೊಬೈಲ್ಗೆನೆ ಒಂದು 50,000-60,000 ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ವರ್ತಿಟ್ಟ ಅಂತ ಅನ್ಸಿದ್ರೆ, ನಿಮ್ಗೆ ವರ್ತ್ ಅನ್ಸಿದ್ರೆ ನೀವು ನನಗೇನದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂತಂದ್ರೆ ಪರ್ಚೇಸ್ ಮಾಡಿ. ಮೇಜರ್ ಆಗಿ ನಾನು ಇಶ್ಯೂ ಮಾಡಿದಂಥ ಪ್ರಾಬ್ಲಮ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ ಐಫೋನ್ ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಮಾಡಿ. ನಾನು ಪರ್ಚೇಸ್ ಮಾಡಿ 1 ವರ್ಷ ಯೂಸ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನನ್ನ ಐಫೋನಲ್ಲಿ 1 ವರ್ಷ ನಾನು ಯೂಸ್ ಮಾಡಿದ್ಮೇಲೆ ನನ್ನ ಐಫೋನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಯೂಸ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗುತ್ತೆ. ಆಗ ಬೇಗ ಬಂದು ನಮ್ಮ ವೀಡಿಯೋಸ್ಗಳನ್ನ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.